ಏಕಾಗ್ರತೆಯನ್ನು ಅಭ್ಯಾಸ ಮಾಡೋದು ಹೇಗೆ? ಯಾರಿಗೂ ಏಕಾಗ್ರತೆ ಬೇಕಂತ ಎಲ್ರಿಗೂ ಆಸೆ ಇದೆ. ಏಕಾಗ್ರತೆಯನ್ನು ಅಭ್ಯಾಸ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಪ್ರತಿದಿನ ಯಾವುದೋ ಒಂದು ಅಭ್ಯಾಸವನ್ನು ಇಟ್ಕೊಂಡಿರ್ಬೇಕು. ಬೆಳಿಗ್ಗೆ ಏಳುವುದರಿಂದ ಹಿಡಿದು ರಾತ್ರಿ ಮಲ್ಕೊಳ್ಳುವವರೆಗೆ ನಿಮ್ಮ ದಿನದ ಅಷ್ಟು ಸಮಯವನ್ನು ಕೂಡ ಹಂಚಿ ಹಾಕಿ ಆಯಾ ಕೆಲಸವನ್ನ ಆಯಾ ಸಮಯಕ್ಕೆ 4 ವರ್ಷ ಮಾಡ್ಕೊಂಡು ಬನ್ನಿ. ನಾವು ರೆಗ್ಯುಲರ್ ಆಗಿ ಊಟ ಕೂಡ ಮಾಡೋ ಅಭ್ಯಾಸ ಇಟ್ಕೊಂಡಿಲ್ಲ. ನಾವು ಕ್ಲಿಪ್ತವಾದ ಕಾಲದಲ್ಲಿ ಊಟ ಮಾಡಿ, ಮೊನ್ನೆ ಒಬ್ರು ಡಾಕ್ಟರ್ ಬಂದಾಗ ಹೇಳಿದೆ ನಾನು, ಡಾಕ್ಟರ್ ಸ್ಟೂಡೆಂಟ್ ಅವರು, ನಮ್ಮ ಶರೀರ, ನಮ್ಮ ಇಡೀ ಪ್ರಕೃತಿ ಅಂತ ಹೇಳ್ತಕ್ಕಂಥದ್ದು ಲಯಬದ್ಧವಾಗಿದೆ. ಲಯಬದ್ಧ ಅಂದ್ರೇನು? ರಿದಮಿಕ್. ಅಷ್ಟೇ ರಿದಮ್ನಲ್ಲಿ ನಮ್ಮ ಊಟ, ತಿಂಡಿ, ನಿದ್ರೆ ಪ್ರತಿಯೊಂದು ಇರಬೇಕು. ಕಾಲ ಕಾಲಕ್ಕೆ ಊಟ, ಕಾಲ ಕಾಲಕ್ಕೆ ತಿಂಡಿ, ಕಾಲ ಕಾಲಕ್ಕೆ ನಿದ್ರೆ, ಇದನ್ನ ಮಾಡಿ ಆಮೇಲೆ ಎಷ್ಟು ಬೇಕಾದ್ರೆ ಕೆಲಸ ಮಾಡಿ, ನಿಮಗೆ ಆಯಾಸ ಆಗೋದಿಲ್ಲ, ನೀವು ಹಾಳಾಗೋದಿಲ್ಲ. ಊಟ, ತಿಂಡಿ, ನಿದ್ರೆ ಇದನ್ನ ನೀವು ಅದ್ರ ಬದಲಾಗಿ ಪರವಾಗಿಲ್ಲ ಆಮೇಲೆ ತಿಂದ್ರಾಯ್ತು ಅಂತನ್ನುವ ರೀತಿಯಲ್ಲಿ ನೀವೇನೋ ಹೋಯ್ತು ಅಂತ ಹೇಳಿದ್ರೆ ಶರೀರದ ಶಕ್ತಿ ಕಡಿಮೆ ಆಗ್ತಾ ಬರ್ತದೆ. ಮಾಡಿದ ಕೆಲಸವೂ ಕೂಡ ನಿಮ್ಮನ್ಗೆ ಸುಸ್ತನ್ನು ತರ್ತದೆ. ಎಲ್ಲವನ್ನು ಕೂಡ ವ್ಯವಸ್ಥಿತವಾದ ರೀತಿಯಲ್ಲಿ ಮಾಡಬೇಕು. ಎಷ್ಟು ಕಷ್ಟ ಇದೆ ಯೋಚನೆ ಮಾಡಿ. ಒಂದು ಕಾಲಕ್ಕೆ ಊಟ ಮಾಡ್ತಕ್ಕಂಥದ್ದು ಎಷ್ಟು ಕಷ್ಟ ಇದೆ. ಹಾಗಿರುವಾಗ ಕಾಲಕ್ಕೆ ಜಪ ಮಾಡೋದೆಲ್ಲ ಉಂಟು? ಕಾಲಕ್ಕೆ ಇನ್ನು ಸಾಧನೆ ಮಾಡುವಂತಹದ್ದು ಎಲ್ಲಿ ಬಂತು? ಅದೇ ಹಠ ಅಂತಂದ್ರೆ. ನಾವು ಭಗವಂತನನ್ನ ಪ್ರೀತಿಸೋದ್ರಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದ್ದೇವೆ ಅಂತ ನಮಗೆ ತಿಳಿಯೋದು ಹೇಗೆ ಸ್ವಾಮೀಜಿ? ಹಾಗೇನೇನೆ ಭಗವಂತನಿಗೆ ನಮ್ಮ ಮೇಲೆ ಪ್ರೀತಿ ಎಷ್ಟಿದೆ ಅಂತ ಅನ್ನೋದು ಕೂಡ ನಮ್ಗೆ ತಿಳಿಯೋದು ಹೇಗೆ? ದಯವಿಟ್ಟು ತಿಳಿಸಿಕೊಡಿ. ಹಾಲು ಎಷ್ಟು ಗಟ್ಟಿ ಇದೆ ಅಂತ ನೋಡ್ಕೊಳ್ಳೋದಕ್ಕೆ ಏನೋ ಒಂದು ಕಡ್ಡಿ ಹಾಕ್ತಾರಲ್ಲ, ಏನದು, ಆ ತರದೊಂದು ಮೀಟರ್ ಹುಡುಕ್ಬೇಕೀಗ. ಹೀಗೆ ಅರ್ಥ ಮಾಡ್ಕೋಬೇಕು. ನಾವು ಭಗವಂತನನ್ನ ಪ್ರೀತಿಸೋದ್ರಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗಿದ್ದೇವೆ ಅಂತ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಪ್ರತಿದಿನ ನಿಮಗೆ ಪೂಜೆ ಮಾಡೋದಕ್ಕೆ ಇಷ್ಟ ಆಗ್ಬೇಕು, ಪ್ರತಿದಿನ ಜಪ ಮಾಡೋದಕ್ಕೆ ಇಷ್ಟ ಆಗ್ಬೇಕು, ಪ್ರತಿದಿನ ಅವನ ಕುರಿತಾಗಿ ಒಂದ್ ಸ್ವಲ್ಪನಾದ್ರೂ ಓದ್ಕೊಳ್ಬೇಕು. ನಿಮ್ಮ ಇಷ್ಟ ದೇವತೆಗೆ ಸಂಬಂಧಪಟ್ಟಂತಹ ಚರಿತ್ರೆ ಏನೇನಾದ್ರೂ ಸ್ವಲ್ಪ ಪ್ರತಿದಿನ ಓದಲೇಬೇಕು ಅಂತ ಇಷ್ಟ ಆಗ್ಬೇಕು. ಅವನ ಕುರಿತಾಗಿ ಯಾರಾದ್ರೂ ಮಾತಾಡೋರು ಇದ್ರೆ ಅದನ್ನ ಕೇಳಬೇಕು ಅಂತ ನಿಮ್ಗೆ ಇಷ್ಟ ಆಗ್ಬೇಕು. ಅವನ ಕುರಿತಾದ ಪ್ರಸಾದ ಅಂತ ಹೇಳಿದ್ರೆ ಸ್ವಲ್ಪ ದಿವಸ ಯಾವಾಗ್ಲೂ ಇಟ್ಕೊಂಡು ಸ್ವಲ್ಪ ಅದನ್ನೇ ನನ್ ಭಗವಂತನದು ಅಂತ ಹೇಳ್ತೀವಿ. ಈ ಒಂದು ಭಾವನೆಯಿಂದ ತಿನ್ನೋದಕ್ಕೆ ನಿಮ್ಗೆ ಇಷ್ಟ ಆಗ್ಬೇಕದು. ನಿಮ್ಗೆ ಬಾಕಿ ಉಳಿದು ಜೀವನದ ಸ್ನೇಹಿತ ಏನಾದ್ರೂ ಜಾಸ್ತಿ ಇಷ್ಟ ಆಯ್ತು ಅಂತ ಹೇಳಿದ್ರೆ, ಅಥವಾ ತಿನ್ನೋದು ಇತ್ಯಾದಿ ಇಷ್ಟ ಆಯ್ತು ಅಂತ ಹೇಳಿದ್ರೆ, ಅಥವಾ ಮದುವೆ ಮನೆಗೆ ಇತ್ಯಾದಿ ಹೋಗುವಂತಹದ್ದು ಬಹಳ ಇಷ್ಟ ಆಯ್ತು ಅಂತ ಹೇಳಿದ್ರೆ, ಅಥವಾ ಬಟ್ಟೆ ಬರೆ ಇತ್ಯಾದಿ ಹೊಸ ಬಟ್ಟೆಗಳನ್ನ ಮತ್ತೆ ತರಿಸಿ ಉಟ್ಕೊಳ್ಬೇಕು ಅಂತ ಇಷ್ಟ ಆಯ್ತು ಅಂತ ಹೇಳಿದ್ರೆ, ದೇವರ ಮೇಲೆ ಇಷ್ಟ ಕಡಿಮೆ ಆಗಿದೆ ಅಂತ ಅರ್ಥ. ದೇವರ ಮೇಲೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಈ ಬಾಕಿ ಉಳಿದವುಗಳೆಲ್ಲ ಇಷ್ಟ ಅಂತ ಆಗೋದಿಲ್ಲ, ಮಾಡಬೇಕು, ಮಾಡ್ತೇವೆ ಅಷ್ಟೇನೆ. ಆಮೇಲೆ ಭಗವಂತನಿಗೆ ನಮ್ಮ ಮೇಲೆ ಪ್ರೀತಿ ಎಷ್ಟಿದೆ ಅಂತ ಅನ್ನೋದು ಕೂಡ ನಮ್ಗೆ ತಿಳಿಯೋದು ಹೇಗೆ ಅಂತ. ಭಗವಂತನಿಗೆ ನಮ್ಮ ಮೇಲೆ ಪ್ರೀತಿ ಅಂತ ಹೇಳ್ತಕ್ಕಂಥದ್ದು ಏನಾದ್ರು ಶುರುವಾಗಿದೆ ಅಂತ ಅನ್ನೋ ಪ್ರಶ್ನೆ ಇಲ್ಲ ಅಲ್ಲಿ. ಹೇಗೆಂತಂದ್ರೆ ಭಗವಂತನಿಗೆ ಯಾವಾಗಲೂ ನಮ್ಮ ಮೇಲೆ ಪ್ರೀತಿ ಇರುತ್ತೆ. ಏನಂತಂದ್ರೆ ನಮಗದು ಗೊತ್ತಾಗದಿರೋದು ಕಾರಣ ಏನಂದ್ರೆ ನಮ್ಮ ಪ್ರೀತಿ ಅಂತ ಹೇಳ್ತಕ್ಕಂಥ ಬೇರೆ ಕಡೆ ಹೋಗಿದೆ ನೋಡಿ. ಆದ್ರಿಂದ ನಾವು ಭಗವಂತನಿಗೆ ನಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ ನಾವು ತಿಳ್ಕೊಂಡ್ಬಿಟ್ಟಿರ್ತೀವಿ. ಏನೋ ತಪ್ಪು ಕೆಲಸ ಮಾಡ್ಬಿಟ್ಟಿರ್ತೀವಿ, ಅದಕ್ಕೆ ತಕ್ಕಂತೆ ಏನೋ ಕೆಟ್ಟದ ಆಗ್ಬಿಡುತ್ತೆ ನಮ್ಗೆ. ಆಗ ನಾವು ಹೇಳ್ತೀವಿ ಭಗವಂತನಿಗೆ ಪ್ರೀತಿ ಇಲ್ಲ ನಮ್ಮ ಮೇಲೆ, ಅದಕ್ಕೂ ನಮ್ಗೆ ಕೆಟ್ಟದ್ದು ಕೊಟ್ಟಿದ್ದಾನೆ ಅಂತ. ನಾವು ಕೆಟ್ಟದ್ದು ಮಾಡಿದೆಲ್ಲ ಮರ್ತೋಯ್ತು. ಹೀಗೆ ನಮ್ಮ ಸುಖ ದುಃಖ ಅಂತ ಹೇಳ್ತಕ್ಕಂಥದ್ದು ಸ್ವಲ್ಪ ವ್ಯತ್ಯಾಸ ಆಯ್ತು ಅಂತ ಹೇಳಿದ್ರೆ ಭಗವಂತನಿಗೆ ನಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ ಈ ತರ ಎಲ್ಲ ತಿಳ್ಕೊತಾ ಇರ್ತೀವಿ. ಆದ್ರೆ ಸತ್ಯ ಸಂಗತಿ ಅಂತ ಹೇಳಿದ್ರೆ ಭಗವಂತ ಪ್ರೀತಿ ಸ್ವರೂಪ. ಭಗವಂತನಲ್ಲಿ ಪ್ರೀತಿ ಇಲ್ಲ ಅಂತ ಹೇಳ್ತಕ್ಕಂಥ ಮಾತೇ ಇಲ್ಲ. ಸಾತು ಪರಮ ಪ್ರೇಮ ರೂಪ ಅಂತ ನಾರದ ಭಕ್ತಿ ಸೂತ್ರದಲ್ಲಿ ಹೇಳ್ತಾರೆ. ಪರಮಾತ್ಮ ಪ್ರೇಮ ಸ್ವರೂಪ. ಅವನಿಗೆ ನಮ್ಮೆಲ್ಲರ ಮೇಲೂ ಕೂಡ ಪ್ರೀತಿ ಇದೆ. ಅದಕ್ಕೋಸ್ಕರ ನೀವು ಒಂದು ಲಕ್ಷಣ, ನೀವು ಒಂದು ಉದಾಹರಣೆ ಕೊಡ್ಬೇಕಾದ್ರೆ, ಭಗವಂತನ ಸೃಷ್ಟಿಯ ಪ್ರತಿಯೊಂದು ಅನುಭವಿಸಲು ಯೋಗ್ಯವಾದಂತ ವಸ್ತುವು ಕೂಡ ನಮಗೆಲ್ಲರಿಗೂ ಸಮಾನವಾಗಿ ಪ್ರಾಪ್ಯ. ಉದಾಹರಣೆಗೆ ಸೂರ್ಯನ ಬಿಸಿಲು ಇದ್ರೆ ಎಲ್ಲ ಸತ್ತೋಗ್ಬಿಡ್ತಾರೆ. ಸೂರ್ಯನ ಬಿಸಿಲು ಬಡವರ ಮೇಲೆ ಬೀಳಲ್ಲ, ಶ್ರೀಮಂತರ ಮೇಲೆ ಮಾತ್ರ ಮೇಲೆ ಬೀಳುತ್ತೆ, ಪಾಪಾತ್ಮನ ಮೇಲೆ ಬೀಳೋದಿಲ್ಲ, ಪುಣ್ಯಾತ್ಮನ ಮೇಲೆ ಮಾತ್ರ ಬೀಳುತ್ತೆ. ಹಾಗೇನೋ ವ್ಯತ್ಯಾಸ ಇದೆಯೇನೋ? ಬೆಂಕಿ ಪಾಪಾತ್ಮನ ಮೇಲೆ ಉರಿಯೋದಿಲ್ಲ, ಪುಣ್ಯಾತ್ಮ ಮಾತ್ರ ಉರಿಯುತ್ತದೆ ಅಂತ ಅನ್ನೋದು ವ್ಯತ್ಯಾಸ ಇದೆಯೇನೋ? ಮಾವಿನ ಹಣ್ಣು ಪಾಪಾತ್ಮರು ತಿನ್ನೋಕ್ಕಿಲ್ಲ, ಪುಣ್ಯಾತ್ಮ ಮಾತ್ರ ತಿನ್ನೋದು ಅಂತ ಏನಾದ್ರೂ ಇದೆಯೇನೋ? ಅದಾದ್ರೂ ಸ್ವಲ್ಪ ಇದೆ ಅನ್ಬೋದು, ಕೆಲವರೇ ತಿನ್ನೋಕ್ಕಾಗೋದಿಲ್ಲ. ಆದ್ರೆ ಭಗವಂತ ಮಾತ್ರ ಎಲ್ಲರಿಗೂ ಕೂಡ ಸಮಾನವಾಗಿ ಕೊಟ್ಟಿದ್ದಾನೆ. ನೀವು ಯಾರು ಬೇಕಾದ್ರೂ ಅನುಭವಿಸಬಹುದು ಅದನ್ನ. ಇದು ಲೌಕಿಕವಾದಂತಹದ್ದು, ಆ ವಿಚಾರ ಬೇರೆ.
ಆದ್ರೆ ಅವನು ಕೊಡುವಲ್ಲಿ ಸಮಾನವಾಗಿ ಕೊಟ್ಟಿದ್ದಾನೆ. ಇದೇ ಅವನ ಪ್ರೀತಿಯ ಲಕ್ಷಣ. ತನ್ನ ಸೃಷ್ಟಿಯ ತಂದೆ ತಾಯಿ ಆದ್ರೂ ಒಂದು ವೇಳೆ ಒಬ್ಬ ಮಗನಿಗೆ ಹೆಚ್ಚು ಒಬ್ಬ ಮಗಳಿಗೆ ಕಡಿಮೆ ಇತ್ಯಾದಿ ಮಾಡ್ಯಾರು. ಆದ್ರೆ ಭಗವಂತ ಮಾತ್ರ ಯಾವುದೇ ಬಗೆಯ ಹೆಚ್ಚು ಕಡಿಮೆನೂ ಮಾಡ್ಲಿಲ್ಲ. ಬೇಕಾಗುತ್ತೆ, ಅದು ಬೇರೆ ವಿಚಾರ. ಅಂತೂ ಭಗವಂತನಿಗೆ ನಮ್ಮ ಮೇಲೆ ಪ್ರೀತಿ ಎಷ್ಟಿದೆ ಅಂತ ಹೇಳ್ತಕ್ಕಂಥದ್ದನ್ನ ನಾವು ಹೊಸದಾಗಿ ತಿಳ್ಕೊಳ್ಬೇಕಾಗಿಲ್ಲ. ಪರಮಾತ್ಮನಿಗೆ ನಮ್ಮೆಲ್ಲರ ಮೇಲೆ ಕೂಡ ಸಮಾನವಾದ ಪ್ರೀತಿ ಇದೆ, ಪರಿಪೂರ್ಣವಾದ ಪ್ರೀತಿ ಇದೆ. ಅದು ಇನ್ನೊಂದು ಬಹಳ ಮುಖ್ಯ. ನಮ್ಮ ಪ್ರೀತಿ ಅಂತ ಹೇಳ್ತಕ್ಕಂಥದ್ದು ನಿಧಾನಕ್ಕೆ ಹೆಚ್ಚಾಗುವಂತಹದ್ದು. ಯಾಕೆಂದ್ರೆ ನಾವು ಬಾಕಿ ಉಳಿದ ಮೇಲೆ ಬಹಳ ಜಾಸ್ತಿ ಪ್ರೀತಿ ಇರುತ್ತೆ. ಒಂದು ಹೊಸ ಟೇಪ್ ರೆಕಾರ್ಡರ್ ಬಂದ್ರೆ ಅದನ್ನ ಯಾರಾದ್ರೂ ಪ್ರೆಸೆಂಟ್ ಮಾಡಿದ್ರೆ ಅದನ್ನ ಮುಟ್ಲಿ, ಬಾಕಿ ಉಳಿದ ನಿಮ್ಗೆ ಕೊಟ್ಟ ಮೇಲೆ ಬಾಕಿ ಉಳಿದ ಯಾರು ಮುಟ್ಲಿ ಅದನ್ನ ಅಥವಾ ನೀವು ಯಾವ ಒಂದು ವಸ್ತುವನ್ನು ಪ್ರೀತಿಸ್ತಿರೋ ಅದನ್ನ ಬಾಕಿ ಹೋದ್ರೆ ಏನಾದ್ರೂ ಸ್ವಲ್ಪ ಮುಟ್ಲಿ, ಅದು ನಾನು ಸ್ವಲ್ಪ ಹಾಕೊಳ್ತೀನಿ, ಅದನ್ನ ಅನುಭವಿಸ್ತೀನಿ ಅಂತ ಕೊಡ್ಲಿ, ನೀವು ಎಷ್ಟು ಕೋಪ ಬರುತ್ತೆ. ಯಾವಾಗ ಪರಮಾತ್ಮನ ಮೇಲಿನ ಪ್ರೀತಿ ಅಂತ ಹೇಳ್ತಕ್ಕಂಥ ಜಾಸ್ತಿ ಆಗುತ್ತೋ, ನಿಮ್ಮ ಅತ್ಯಂತ ಪ್ರೀತಿ ಪರವಾದಂತ ವಸ್ತುವು ಕೂಡ ಯಾರಾದ್ರೂ ತಕೊಂಡ್ಬಿಟ್ರು ಕೂಡ ಅದು ನಿಮ್ಗೇನು ಅನ್ಸೋದೇ ಇಲ್ಲ. ಹೋಗ್ಲಿ, ಅದನ್ನ ನಂಗೆ ಬೇಕಾದ ದೇವರು, ಸ್ವಲ್ಪವೂ ಏನು ಅನ್ಸೋದಿಲ್ಲ. ಇದು ಲಕ್ಷಣ ಇದು. ಆದ್ರೆ ಪರಮಾತ್ಮನ ಭಕ್ತಿ ಅಲ್ಲ, ಪರಮಾತ್ಮನ ಪ್ರೀತಿ ಅಂತ ಹೇಳ್ತಕ್ಕಂಥದ್ದು ನಮ್ಮ ಮೇಲೆ ಸದಾ ಪೂರ್ಣವಾಗಿ ಇರ್ತದೆ. ಹೌ ಟು ಡೆವಲಪ್ ಕಾನ್ಸಂಟ್ರೇಷನ್ ಡ್ಯೂರಿಂಗ್ ಮೆಡಿಟೇಷನ್. ಧ್ಯಾನದ ವೇಳೆಯಲ್ಲಿ ಏಕಾಗ್ರತೆಯನ್ನ ಸಾಧಿಸುವುದು ಹೇಗೆ ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ. ಧ್ಯಾನ ಅನ್ನೋ ಶಬ್ದವನ್ನ ಇಲ್ಲಿ ಉಪಯೋಗಿಸಿದ್ದಾರೆ. ಇವರು ಧ್ಯಾನವನ್ನ ಈಗ ಅಭ್ಯಾಸಕ್ಕೆ ತೆಗೆದುಕೊಂಡಿದ್ದಾರೆ ಅಂತ ತಾತ್ಪರ್ಯ. ಆ ಅಭ್ಯಾಸದಲ್ಲಿ ಚಂಚಲತೆಯ ಒಂದು ತೊಂದರೆ ಅವರಿಗೆ ಬರ್ತಾ ಇದೆ. ಸ್ವಾಮಿಗಳು ಈಗ ತಾನೇ ಹೇಳಿದ್ರು, ಮನಸ್ಸು ಅಂದ್ರೆ ಮಂಗನ ಹಾಗೆ ಅಂತ. ಮನಸ್ಸಿನ ಸ್ವಭಾವವೇ ಅದು. ಶರೀರದ ಸ್ವಭಾವ ಹುಟ್ಟೋದು, ಬೆಳೆಯೋದು, ಕೊಳೆಯೋದು, ಸಾಯೋದು. ನೀರಿನ ಸ್ವಭಾವ ಹರಿಯೋದು, ಗಾಳಿಯ ಸ್ವಭಾವ ಬೀಸೋದು, ಬೆಂಕಿಯ ಸ್ವಭಾವ ಸುಡೋದು. ಇವ್ರು ಒಳ್ಳೆಯವರು, ಅವ್ರನ್ನ ಸುಡಬಾರ್ದು, ಅವ್ರು ಕೆಟ್ಟವರು, ಅವ್ರನ್ನ ಚೆನ್ನಾಗಿ ಸುಟ್ಟಾಕ್ಬೇಕು, ಹಾಗೆಲ್ಲ ಯೋಚನೆ ಮಾಡೋದಿಲ್ಲ. ಅದು ಏನ್ ಸಿಕ್ಕಿದ್ರೆ ಅದನ್ನ ಸುಟ್ಟು ಹಾಕೋದು ಅದ್ರ ಸ್ವಭಾವ, ಸುಡ್ತಾ ಇರ್ತದೆ. ಹಾಗೇನೇನೆ ಚಂಚಲವಾಗುವಂತಹದ್ದು ಮನಸ್ಸಿನ ಸ್ವಭಾವ. ಇದನ್ನ ಮೊದಲನೇದಾಗಿ ನೆನಪಿಟ್ಟುಕೊಳ್ಳದೆ ಹೋದ್ರೆ ಸುಮ್ಮನೆ ದಿಗಲ ಪಟ್ಕೊಳ್ಬೇಕಾಗತ್ತೆ. ಅಯ್ಯೋ, ಎಲ್ಲರ ಮನಸ್ಸು ಏಕಾಗ್ರವಾಗಿರುತ್ತೆ, ನನ್ನ ಮನಸ್ಸು ಮಾತ್ರ ಈ ತರ ಇದೆ, ನಾನು ಏನ್ ಪಾಪ ಮಾಡಿದ್ದೀನೋ ಅನ್ನುವಂತಹ ಒಂದು ತಪ್ಪು ತಿಳುವಳಿಕೆ ಬೆಳೆಯೋದಕ್ಕೆ ಪ್ರಾರಂಭವಾಗುತ್ತೆ. ಆದ್ರಿಂದ ಎಲ್ಲರ ಗುಟ್ಟು, ಎಲ್ಲರ ಮನಸ್ಸಿನ ಗುಟ್ಟು ಒಂದೇ, ಚಂಚಲ. ಈ ಚಂಚಲವಾದ ಮನಸ್ಸನ್ನ ಏಕಾಗ್ರಗೊಳಿಸುವುದೇ ಸಾಧನೆ ಅಂತ ಹೆಸರು. ಸಾಧನೆ ಅದು ಬಹಳ ಸುಲಭವಾದ ಶಬ್ದ, ಒತ್ತಕ್ಷರವೇ ಇಲ್ಲ ಹೇಳೋದಿಕ್ಕೆ. ಸಾಧನೆ ಮಾಡಿದ್ರೆ ಆಯ್ತು, ಮಾಡಬಹುದು ಅಂತೆಲ್ಲ ಅನಿಸ್ತದೆ. ಸಾಧನೆ ಹೇಳಿದಾಗ ಇದು ಸಾಧನೆ ಬರೀ ಸಾಧನೆ ಅಲ್ಲ, ಇದು ಕುಸ್ತಿ ಆಟ ಅಂತ ಗೊತ್ತಾಗತ್ತೆ. ಬಹಳ ದೊಡ್ಡ ಹೋರಾಟ ನಡೀತಾ ಇರುತ್ತೆ. ಮಹಾಭಾರತ ಯುದ್ಧಕ್ಕೂ ಈ ಧ್ಯಾನ ಮಾಡುವ ಪ್ರಯತ್ನಕ್ಕೂ ಏನು ವ್ಯತ್ಯಾಸ ಇಲ್ಲ. ಧ್ಯಾನ ಮಾಡಿದ ಮೇಲೆ, ಧ್ಯಾನ ಸಿದ್ಧವಾದ ಮೇಲೆ, ಅಥವಾ ಧ್ಯಾನದಲ್ಲಿ ಸಿದ್ಧಿ ದೊರೆತ ಮೇಲೆ, ಧ್ಯಾನ ಸಹಜವಾದ ಮೇಲೆ ಅದರಷ್ಟು ಆನಂದ ಈ ಜಗತ್ತಿನಲ್ಲಿ ಇನ್ಯಾವುದೂ ಇಲ್ಲ. ಧ್ಯಾನದ ರುಚಿ ಒಮ್ಮೆ ಸಿಕ್ಬಿಡ್ತು ಅಂತಂದ್ರೆ ಮತ್ತೆ ಅವನು ಅಪಾಯದಿಂದ ಪಾರಾಗಿದ್ದಾನೆ ಅಂತಲೇ ಅರ್ಥ. ಆದ್ರೆ ಆ ಸ್ಥಿತಿಯ ಬರುವ ವೇಳೆಗೆ ಹೆಚ್ಚು ಕಡಿಮೆ ಅರ್ಧ ಜೀವ ಹೊರಟೋಗ್ಬಿಟ್ಟಿರುತ್ತೆ. ನಿಜಕ್ಕೂ ನೋಡಿದ್ರೆ ನಮ್ಮ ಈಗಿನ ಜೀವ ಅನ್ನೋದು ಇದೆಯಲ್ಲ, ಇದು ಹೋದ ಮೇಲೆನೇನೆ ಆ ಧ್ಯಾನದ ಸ್ಥಿತಿ ಬರೋದು. ಈಗಿನ ಜೀವ ಇದೆಯಲ್ಲ, ಇದು ಬಗೆ ಬಗೆಯ ಸಂಸ್ಕಾರಗಳಿಂದ ಕೂಡಿದಂತಹ ಜೀವ. ಬೇಕಾದ್ದು ಬೇಡದ್ದು ಎಲ್ಲವನ್ನು
ಪ್ರಯೋಗ ಮಾಡಿ ನೋಡಿ 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 ಜನ್ಮಾಂತರಗಳಿಂದ, ಕೇವಲ ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಯಾವುದೇ ಒಂದು ಹೊಸ ವಸ್ತು ಹೊಸ ವಿಷಯ ಬಂದ್ರೆ ಅದನ್ನ ನೋಡಿ ಮಾಡಿ ಒಂದು ಅನುಭವ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತದೆ. ಪ್ರತಿಯೊಂದು ಜೀವಿಯೂ ಕೂಡ ಒಂದು ಆಹಾರದ ವಿಷಯ ತೆಗೆದುಕೊಂಡ್ರೆ, ಉದಾಹರಣೆಗೆ ಸುಮ್ಮನೆ ಒಂದಿಷ್ಟು ಹಸಿವೆ ನೀಗೋದಕ್ಕೆ ಒಂದಿಷ್ಟು ಆಹಾರ ತೆಗೆದುಕೊಂಡ್ರೆ ಸಾಕಾಗುತ್ತೆ. ಆದ್ರೆ ಅದನ್ನ ಹಾಗೆ ಬೇಯಿಸಿ ಹೀಗೆ ಕರೆದು ಹೀಗ ಮಿಕ್ಸ್ ಮಾಡಿ ಆ ಮಸಾಲೆ ಜೊತೆಲಿ ಈ ಮಸಾಲೆ ಸೇರಿಸಿ ಇನ್ನೇನು ರುಚಿ ಮಾಡೋಕ್ಕಾಗುತ್ತೆ ಅಂತ ಆ ನ್ಯೂಸ್ ಪೇಪರ್ ಎಲ್ಲ ಬೇರೆ ನೋಡಿ ಆ ಹೊಸ ಹೊಸತನ್ನೆಲ್ಲ ಅಭ್ಯಾಸ ಮಾಡಿ ಹೊಸ ಹೊಸ ಡೆಲಿಕೇಸೀಸ್ ಅದನ್ನು ಅನುಭವಿಸುವುದಕ್ಕೆ ಇಷ್ಟಪಡುತ್ತೆ ಜೀವ. ಇದೊಂದು ಉದಾಹರಣೆ ಮಾತ್ರ ನಾನು ಹೇಳ್ತಾ ಇದ್ದೀನಿ ಅಷ್ಟೇನೆ. ಈ ರೀತಿಯಲ್ಲಿ ಈ ಶರೀರಕ್ಕೆ ಸಂಬಂಧಪಟ್ಟಂತಹ ಭೋಗಗಳಲ್ಲಿ ಹೊಸತೇನಿದೆ ಅದನ್ನ ನಾವು ಸ್ವಲ್ಪ ನೋಡ್ಬೇಕು ಅಂತ ಈ ಮನಸ್ಸು ಹಂಚಿಕೆ ಹಾಕುವವರೆಗೆ ಧ್ಯಾನ ಯಾರಿಗೂ ಸಾಧ್ಯ ಆಗುವುದೇ ಇಲ್ಲ. ಲೌಕಿಕವಾದಂತಹದ್ದು ಮೊದಲು ಸಾಕು ಅನಿಸ್ಬೇಕಾಗುತ್ತೆ. ಲೌಕಿಕ ಅಂತಂದ್ರೆ ಈ ಪ್ರಪಂಚಕ್ಕೆ ಸಂಬಂಧಪಟ್ಟದ್ದು. ಅಂದ್ರೆ ಲೌಕಿಕವನ್ನು ಬಿಡ್ಬೇಕೆ ಅಂತನೋ ಪ್ರಶ್ನೆ ಹಾಕ್ತಾರೆ. ಲೌಕಿಕವನ್ನ ಪೂರ್ಣ ಒಮ್ಮೆಲೆ ಯಾರಿಗೂ ಬಿಡೋದಕ್ಕಾಗೋದಿಲ್ಲ, ಅದನ್ನು ತಿಳ್ಕೊಳ್ಳಿ. ಒಂದೇ ಸಲ ಬಿಡ್ಬೇಕು ಅಂತ ಯಾರು ಹೇಳೋದಿಲ್ಲ, ಹಾಗೆ ಬಿಡುವಂತಹದ್ದು ಅಲ್ಲ. ಒಂದ್ ವೇಳೆ ನೀವೇನಾದ್ರೂ ಹಠ ತೊಟ್ಟು ಒಂದೇ ಸಮನೆ ಚೆಕ್ ಅಂತೆಲ್ಲ ಬಿಟ್ಟು ಈ ಕಡೆ ಹೋಗೋಣ ಅಂತ ಹೊರಟ್ರೆ ಉಪಾಯವಾಗಿ ಅವನ್ನ ನಿಮ್ಮನ್ನ ಎಳತಂದು ಅದಕ್ಕೆ ಹಾಕದೇ ಇರೋದೇ ಇಲ್ಲ. ಅದು ಅಂತಹ ಶಕ್ತಿ ಈ ಲೌಕಿಕ ಶಕ್ತಿ ಅಂದ್ರೆ ಭಗವಂತನ ಮಾಯಾಶಕ್ತಿ. ಅದು ಅದನ್ನ ಬಹಳ ಉಪಾಯವಾಗಿ ಗೆಲ್ಲಬೇಕಾಗತ್ತೆ. ಕೊನೆಗೊಂದು ದಿನ ಕೊಡ್ಲಿ ತಗೊಳ್ಬೇಕಾಗತ್ತೆ. ಪೆಟ್ಟೊಂದು ತುಂಡೆರಡು ಮಾಡ್ಬೇಕಾಗತ್ತೆ ಕೊನೆಗದು. ಅದಿನ್ನೇನು ಸ್ವಲ್ಪ ಈ ಸಣ್ಣಕ್ಕಾಗ್ತಾ ಇದೆ ಅಂತ ಕಂಡು ಬಂದಾಗ ಇಷ್ಟೇ ಸಣ್ಣಕ್ಕಿದೆ ಮಾಯಿ ಅಂತಂದು ಒಂದೇಟ್ ಹಾಕಿ ಅದನ್ನ ಬೇರ್ಪಡಿಸ್ಬೇಕು. ಇಷ್ಟಿಷ್ಟು ದೊಡ್ಡಕ್ಕಿರುವಾಗ ಅದು ಎಷ್ಟೇಟ್ ಹಾಕಿದ್ರು ಕೂಡ ಈ ಕಡೆ ತುಂಬಾ ಬೆಳ್ಕೊಂಡು ಬಿಡುತ್ತದು. ಆದ್ರಿಂದ ಈ ಒಂದು ಭೋಗಾಸಕ್ತಿ ಅಂತ ಅನ್ನೋದು ಏನಿದೆಯೋ ನಮ್ಮಲ್ಲಿ ಅದು ಎಷ್ಟು ಮಟ್ಟಿಗಿದೆ ಅಂತ ನೋಡ್ಕೋಬೇಕಾಗತ್ತೆ. ಭೋಗಾಸಕ್ತಿ ತುಂಬಾ ಇರುವವರಿಗೆ ಖಂಡಿತವಾಗಿ ಈ ಧ್ಯಾನ ಯೋಗವನ್ನ ಹೇಳಲೇಬಾರದು, ಅವರು ಕೇಳಲೇಬಾರದು. ಅದಾಗುವುದೇ ಇಲ್ಲ. ಅದು ಶ್ರೀರಾಮಕೃಷ್ಣ ಒಬ್ಬನ ವಿಷಯದಲ್ಲಿ ಹೇಳ್ತಾರೆ. ಅವನು ಕೂಡ ಹಾಗೆ ಬಂದು ಕೇಳ್ತಾನೆ, ನಮ್ಗೆ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿದ ಹೇಗೆ ಅಂತ. ಅವನಿಗೇನೋ ಒಂದೆರಡು ಉತ್ತರ ಕೊಟ್ಟು ಕಳಿಸ್ತಾರೆ. ಆಮೇಲೆ ಹೇಳ್ತಾರೆ ಭಕ್ತರ ಹತ್ರ, ಅವನಲ್ಲಿ ಕೋಣನಲ್ಲಿ ತುಂಬಿಕೊಂಡಿರುವಷ್ಟು ಸಂಸ್ಕಾರ ತುಂಬಿಕೊಂಡಿದೆ ಅಂತ. ಕೋಣ ಅಂತಂದ್ರೆ ಎಲ್ಲ ಬಗೆಯ ತಾಮಸಿಕ ಗುಣಗಳ ಪ್ರತೀಕ. ಅದು ಅಷ್ಟು ಸಂಸ್ಕಾರ ಅವನಲ್ಲಿ ತುಂಬಿಕೊಂಡಿದೆ. ಅವನಿಗೆ ಇನ್ನು ಹಲವಾರು ಜನ್ಮಗಳವರೆಗೆ ಏನಿಲ್ಲ ಅಂತ ಹೇಳ್ತಾರೆ ಅವರು. ಅಂದ್ರೆ ಅವ್ರನ್ನೆಲ್ಲ ನಾವು ನಿಂದಿಸೋದು, ಕಂಡೆಮ್ ಮಾಡೋದು ಅಂತ ಖಂಡಿತ ತಿಳ್ಕೋಬಾರ್ದು. ಹೇಗಂತ ಹೇಳಿದ್ರೆ ನೋಡಿ, ಸಿಟಿ ಮಾರ್ಕೆಟ್ ನಡೆಸೋರು ಯಾರು, ಇನ್ನು ತರಾವಾರಿ ಕೆಲಸ ಕಾರ್ಯಗಳದೆಲ್ಲ ಮಾಡುವವರು ಯಾರು, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಅವರು ಭಗವಂತ ನೋಡ್ಕೊತಾನೆ. ನೀವ್ ಯಾತಕ್ಕಾದ್ರೂ ಅಯ್ಯೋ ಅವರೆಲ್ಲ ಉದ್ಧಾರ ಆಗೋದು ಹೇಗೆ ಅಂತ. ಯಾವಾಗ್ಲೂ ಸಾಮಾನ್ಯವಾಗಿ ನೀವು ನೋಡಿ, ಈ ಜನ ಎಲ್ಲ ಹೀಗೆ ಇದು ಕೆಟ್ಟ ಹೋಗಿದಾರಲ್ಲ, ಇವನು ಉದ್ಧಾರ ಮಾಡೋದು ಯಾರು? ಇವಂದೇ ಬೇಕಾದಷ್ಟು ಬಿದ್ಕೊಂಡಿದೆ ಉದ್ಧಾರ ಆಗುವಂತಹದ್ದು. ಇವನು ಬಾಕಿ ಉಳಿದವ್ರನ್ನೆಲ್ಲ ಚಿಂತೆ ಮಾಡಕ್ ಹೋಗ್ತಾ ಇದ್ದಾನೆ. ಸದ್ಯ ಅವ್ರನ್ನೆಲ್ಲ ತಪ್ಸ್ಕೊಂಡ್ ಬಂದು ತನ್ನ ಉದ್ಧಾರ ತಾನು ನೋಡ್ಕೊಂಡ್ರೆ ಸಾಕಾಗಿರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ. ಅವ್ರನ್ನೆಲ್ಲ ಭಗವಂತ ನೋಡ್ಕೋತಾನೆ. ಅವ್ರವ್ರ ಒಳಗಡೆನೆ ಭಗವಂತ ಇರ್ತಾನೆ. ನಿಧಾನಕ್ಕೆ ತಕೊಂಡು ಹೋಗ್ತಾ ಇರ್ತಾನ ಅವನು ಒಳ್ಳೆ ದಾರಿನಲ್ಲಿ. ಅಂತೂ ಮುಖ್ಯವಾದ ಸಂಶಯ ಏನು ಅಂತ ಹೇಳಿದ್ರೆ, ಈ ಸಂಸ್ಕಾರಗಳು ನಮ್ಮಲ್ಲಿ ಬೇಕಾದಷ್ಟು ಇರುತ್ತವೆ. ಅವುಗಳನ್ನ ನಾವು ಕ್ಷೀಣಿಸಬೇಕಾಗತ್ತೆ, ದುರ್ಬಲ ಪಡಿಸ್ಬೇಕಾಗತ್ತೆ. ಅದನ್ನ ದುರ್ಬಲ ಪಡಿಸೋದಕ್ಕೆ ಮೊದಲನೇದಾಗಿ ಯಾವ ಯಾವ ವಸ್ತುಗಳು, ಯಾವ ಯಾವ ವ್ಯಕ್ತಿಗಳು, ಯಾವ ಯಾವ ಸನ್ನಿವೇಶಗಳು ನಮ್ಮ ಮನಸ್ಸನ್ನ ಹೆಚ್ಚಾಗಿ ಕಲ್ಕತ್ತುವೋ ಅಂತಹ ಸ್ಥಳಗಳಿಂದ ದೂರ, ಬಹುದೂರ ಹೋಗುವಂತಹ ಒಂದು ತೀರ್ಮಾನ ಮಾಡ್ಕೋಬೇಕು. ಇದು ಆ ಏಕಾಗ್ರತೆಯನ್ನು ಪಡ್ಕೊಳ್ಬೇಕು ಅಂತ ಇಷ್ಟ ಇರುವವರಿಗೆ ನಾನು ಹೇಳ್ತಕ್ಕಂಥದ್ದು ಪ್ರಶ್ನೆಯಾಗಿ ಕೇಳಿದ್ದಾರೆ. ಅದರಿಂದ ಗಲಿಬಿಲಿಗೊಳಿಸ್ತಕ್ಕಂತಹ ಸನ್ನಿವೇಶಗಳಿಂದ ನಿಮ್ಮನ್ನು ನೀವು ದೂರ ಇಟ್ಕೊಳ್ಬೇಕಾಗತ್ತೆ. ಕುರುಕ್ಷೇತ್ರದಲ್ಲೇ ಇದ್ಕೊಂಡು ಧ್ಯಾನ ಮಾಡೋದಕ್ಕೆ ನಿಮ್ ಕೆಲವೊಮ್ಮೆಲೆ ಸಾಧ್ಯ ಆಗೋದಿಲ್ಲ.
ಅದರಿಂದ ಸ್ವಲ್ಪ ಶಾಂತವಾದ ಜಾಗಕ್ಕೆ ಬರ್ಬೇಕಾಗತ್ತೆ. ಇನ್ನೊಂದು ಬಹಳ ಮುಖ್ಯವಾದ ಅಂಶ ಹೇಳ್ತೀನಿ, ಇದು ನಾನಲ್ಲ ಹೇಳಿದ್ದು, ಇದು ಶ್ರೀಕೃಷ್ಣನೇ ಅಂದೇ ಹೇಳ್ಬಿಟ್ಟಿದ್ದಾನೆ ಅವನು. ಈ ಮನಸ್ಸು ಚಂಚಲ ಆಗುತ್ತಲ್ಲ ಅಂತ ಅನ್ನೋ ಮಾತನ್ನ ಅರ್ಜುನ ಕೃಷ್ಣನ್ ಕೇಳಿದ್ದ. ಈ ಮನಸ್ಸು ಇಷ್ಟೊಂದು ಚಂಚಲವಾಗ್ತಾ ಇದೆಯಲ್ಲ, ದಡದ ಹಿಡಿದು ಹೇಗೆ ಅಂತ. ಗಾಳಿಯಂತೆ ಇದು ಚಂಚಲವಾಗಿದೆ, ಇದನ್ನ ಹಿಡಿದು ಕಟ್ಟೋದು ಹೇಗೆ ಅಂತ. ಕೃಷ್ಣ ಅದನ್ನು ಒಪ್ಕೊಳ್ತಾನೆ. ಇದು ಬಹಳ ಮುಖ್ಯವಾದಂತ ಅಂಶ. ಹೌದು, ನೀನ್ ಹೇಳು ಮಾತು ನಿಜ, ಅದು ಹಾಗಲ್ಲ, ಇದು ಹೀಗೆ ಅಂತ ಅವನು ಹೇಳಿಲ್ಲ. ಅವನು ನೀನ್ ಹೇಳೋ ಮಾತು ನಿಜ ಅಂತ ಮೊದಲು ಒಪ್ಕೊಂಡು ಆಮೇಲೆ ಅದಕ್ಕೆ ಉತ್ತರ ಹೇಳೋಕ್ ಹೋಗ್ತಾನೆ. ಇದು ಬಹಳ ಮುಖ್ಯ. ಕೃಷ್ಣ 3 ಲೋಕವನ್ನು ಸೃಷ್ಟಿಸಿದವನು, ಅದರೊಳಗೆ ಮನಸ್ಸನ್ನು ಸೃಷ್ಟಿಸಿಟ್ಟಿದ್ದಾನೆ. ಇದ್ರ ಸ್ವಭಾವ ಏನಂತ ಅವನಿಗೆ ಗೊತ್ತಿಲ್ವಾ? ಹೌದು, ನೀ ಹೇಳಿದ ನಿಜ. ಆದ್ರೆ ಅದನ್ನು ಕೂಡ ಹತೋಟಿಗೆ ತರಬಹುದು. ಹೇಗೆ ಅಂತ ಹೇಳಿದ್ರೆ, ಅಭ್ಯಾಸ ವೈರಾಗ್ಯ, ಈ 2 ಶಬ್ದಗಳನ್ನು ಉಪಯೋಗಿಸ್ತಾನ ಅವನು. ಪತಂಜಲಿ ಯೋಗ ಸೂತ್ರದಲ್ಲಿ ಈ ಮನಸ್ಸನ್ನು ಹೇಗೆ ನಿರೋಧಿಸಬಹುದು ಅಂತ ಅನ್ನೋದಕ್ಕೆ ಉಪಾಯ ಇದನ್ನೇ ಹೇಳ್ತಾರೆ, ಅಭ್ಯಾಸ ವೈರಾಗ್ಯ ಅಂತ. ಅಭ್ಯಾಸ ಅಂದ್ರೆ ಏನು, ವೈರಾಗ್ಯ ಅಂದ್ರೆ ಏನು ಅಂತ ಈಗ ಸ್ವಲ್ಪ ನಾವು ಆಲೋಚನೆ ಮಾಡ್ಬೇಕಾಗತ್ತೆ. ಅಭ್ಯಾಸ ಅಂತಂದ್ರೆ ಮಾಡಿದ ಪ್ರಯತ್ನವನ್ನೇ ಮತ್ತೆ ಮತ್ತೆ ಮಾಡೋದು, ಇದಕ್ಕೆ ಅಭ್ಯಾಸ ಅಂತ ಹೆಸರು. ಇನ್ನೇನು ದೊಡ್ಡದಲ್ಲ, ದೊಡ್ಡ ವಿಚಾರ ಅಲ್ಲ ಅದು. ಆದ್ರೆ ದೊಡ್ಡ ವಿಚಾರ ಯಾವಾಗ ಆಗತ್ತೆ ಅಂದ್ರೆ ನೀವು ಮಾಡಕ್ ಹೊರಟಾಗ. 1 ತಿಂಗಳು ಆ ಮಾಡಿದ್ದನ್ನೇ ಮಾಡ್ಬೇಕು ಅಂತ ಹೊರಟಾಗ, ಅಯ್ಯೋ ಯಾರಪ್ಪ ಮಾಡ್ತಾರೆ, ಬೋರ್ ಆಗುತ್ತೆ ಅಂತನ್ನುವ ಸ್ಥಿತಿ ಬರ್ತದೆ. ಏಕತತ್ವಾಭ್ಯಾಸ ಅಂತ ಹೆಸರು. ಒಂದೇ ವಿಚಾರವನ್ನ ಯೋಚನೆ ಮಾಡೋದು, ಪ್ರತಿದಿನ ಯೋಚನೆ ಮಾಡೋದು, ಬಿಡದೆ ಯೋಚನೆ ಮಾಡೋದು. ಒಂದು ನೇಗಿಲ ಯೋಗಿ ಅವನು ಉಳಬೇಕಾದ್ರೂ ಕೂಡ ಅದು ಸುಲಭವಾದಂತ ಉಳುವಿಕೆ ಕೂಡ ನಡಿಬೇಕಾದ್ರೆ ಹಲವಾರು ದಿವಸ ಅವನು ಅಭ್ಯಾಸ ಮಾಡ್ಬೇಕಾಗತ್ತೆ. ಒಂದು ಸೈಕಲ್ ಹೊಡೆಯೋದನ್ನ ಅಭ್ಯಾಸ ಮಾಡ್ಬೇಕಾದ್ರೆ ಎಷ್ಟೋ ದಿವಸ ಹತ್ತುಕೊಳ್ಳುತ್ತೆ. ಅದನ್ನ ಬಿಡದೆ ಮಾಡಿ 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 ಅವನ ಆಮೇಲೆ ಒಂದೇ ಚಕ್ರದ ಮೇಲೆ ಕೂಡ ಹೋಗ್ತಾನೆ. ಸರ್ಕಸ್ನಲ್ಲಿ ನೋಡ್ಬೇಕು ನೀವು, ಅದು ಎಂತೆಂತ ಸೈಕಲ್ ಸವಾರಿಗಳು, ಕುದುರೆ ಸವಾರಿಗಳು, ಓಡೋ ಕುದುರೆ ಮೇಲೆ ಸವಾರಿ, ಓಡೋ ಕುದುರೆಯಿಂದ ಹಾರಿ ಇನ್ನೊಂದು ಕುದುರೆ ಮೇಲೆ ಕುತ್ಕೊಳ್ಳುವಂತಹದ್ದು, ಅದೇನೇನು ಇದೆಲ್ಲ ಅಭ್ಯಾಸದಿಂದ ನಡೀತದೆ. ಶ್ರೀರಾಮಕೃಷ್ಣ ಈ ಉದಾಹರಣೆ ಕೊಡ್ತಾರೆ. ಸರ್ಕಸ್ಸಿಗೆ ಹೋಗ್ಬಿಟ್ಟು ಬಂದು ಅವ್ರು ಯಾವ ರೀತಿಯಲ್ಲೆಲ್ಲ ಚಾಲಾಕಿ ತೋರಿಸ್ತಾರೆ, ಕಸರತ್ತುಗಳನ್ನು ತೋರಿಸ್ತಾರೆ, ಅದನ್ನೆಲ್ಲ ಉದಾಹರಣೆ ಕೊಟ್ಟು ಹೇಳ್ತಾರೆ, ಈ ತರಹ ಅಭ್ಯಾಸ ಮಾಡ್ಬೇಕು, ಅಭ್ಯಾಸ ಮಾಡಿ ಈ ತರ ಚಿಂತಿಸ್ಕೊಳ್ಬೇಕು ಅಂತ.